ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಮತ್ತೊಂದು ಘನಘೋರ ಸುದ್ದಿ ಬರ್ತಾ ಇದೆ. ಏನಿದು? ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಅಷ್ಟೇ ಅಲ್ಲ, ನಾಯಿ ಬೆಲ್ಟ್ನಿಂದ ಕತ್ತು ಬಿಗಿದು 4 ತಿಂಗಳ ಗರ್ಭಿಣಿಯ ಹತ್ಯೆಯನ್ನ ಮಾಡಿದ್ದಾನೆ. ಪತ್ನಿಯನ್ನ ಕೊಂದು ನೇಣಿಗೆ ಶರಣಾಗಿದ್ದಾನೆ ಪತಿ. ಬೆಂಗಳೂರಿನ ಸಿಕೆ ಅಚ್ಚುಕಟ್ಟುವಿನಲ್ಲಿ ಆಗಿರುವಂತಹ ಘಟನೆ ಇದು. ಮೂಲತಃ ಉತ್ತರ ಪ್ರದೇಶ ಮೂಲದ ಮನೋಜ್ ಮತ್ತು ಸ್ವಪ್ನ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ರಂತೆ ಮನೋಜ್. ಬೆಂಗಳೂರಿನಲ್ಲಿ ಈಗ 4 ತಿಂಗಳ ಗರ್ಭಿಣಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ನಾಯಿ ಬೆಲ್ಟ್ನಿಂದ ಕತ್ತಿ ಹಿಸುಕಿ ಕೊಲೆ ಮಾಡಿದಾನಂತೆ. ಇನ್ನು ಅಲ್ಲಿ ಮದುವೆ ಆಗಿದ್ದ ಇಲ್ಲ ಓಡ್ ಬಂದವರ ಇವರು? ಹಾಗೆ ಅನಿಸ್ತಾ ಇದೆಯಪ್ಪ. ಇಲ್ಲಿ ಬಂದು ಇದ್ದು ಈ ರೀತಿಯಾಗಿ ಸಾಯಿಸುವಂಥದ್ದಾದರೆ ಯಾಕ್ರಪ್ಪ ನೀವೆಲ್ಲ ಜೀವನ ಮಾಡಬೇಕು? ಕಟ್ಕೊಂಡವಳನ್ನ ಸಾಯಿಸ್ತೀನಿ ಅಂತಂದರೆ ನಿಮ್ಮ ಮಾನಸಿಕತೆ ಹೆಂಗಾಗ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಇತ್ತೀಚೆಗಂತೂ ಇಂಥ ವಿಪರೀತವಾಗ್ತಾ ಇವೆ ರೀ ಪ್ರಕರಣಗಳು. ಅದು ಏನು ಪರಿಸ್ಥಿತಿ ಆಗ್ತಾ ಇದೆಯೋ, ಮನುಷ್ಯನಿಗೆ ತಾಳ್ಮೆ ಇಲ್ವೋ, ಸಹನೆ ಇಲ್ವೋ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಿಜಕ್ಕೂ ಕೂಡ ಒಂಥರ ಬೇಜಾರಾಗುತ್ತೆ ರೀ. ನೀವಂತೂ ನಿರಂತರವಾಗಿ ಕ್ರೈಮ್ ಸ್ಟೋರಿಗಳನ್ನು ಕೊಡ್ತಾನೆ ಇರ್ತೀರಾ. ಬಟ್ ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ವಿಪರೀತವಾಗಿ ಹೋಗ್ತಾ ಇದೆ. ಸಮಾಜದಲ್ಲಿ ಸಹನೆ ಕಡಿಮೆ ಆಗಿದೆಯಾ, ತಾಳ್ಮೆ ಕಡಿಮೆ ಆಗೋಗಿದೆಯಾ, ಏನಾಗೋಗಿದೆ ಜನಕ್ಕೆ ಅಂತ ಅನಿಸ್ತಾ ಇದೆ? ಖಂಡಿತವಾಗಿ ಅರುಣ, ನೀವು ಹೇಳಿದಂತೆ ಆಶ್ಚರ್ಯಕರ ವಿಚಾರ. ಯಾಕಂದ್ರೆ ಕಳೆದ ಒಂದೂವರೆ ತಿಂಗಳಿಂದ ಡೊಮೆಸ್ಟಿಕ್ ವೈಲೆನ್ಸ್ಗಳು ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದಾವೆ. ಅಂದ್ರೆ ಕಳೆದ 2 ದಿನದ ಹಿಂದೆ ನಡೆದಂತ ಒಂದು ಕೃತ್ಯ, ಮದುವೆ ಆಗ್ಲಿಲ್ಲ ಅಂತ ಹೇಳಿ ಅಮೃತನ ಹುಡುಗಿನ ಕೊಲೆ ಮಾಡಿದಂತ ಪ್ರಕರಣ, ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಅದು ತನ್ನ ಹೆಂಡತಿಯನ್ನೇ ಕೊಲೆಯನ್ನ ಮಾಡಿದಾನೆ. ಕೊಲೆ ಮಾಡಿ ಅದಾದ ಬಳಿಕ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಉತ್ತರ ಪ್ರದೇಶ ಮೂಲದ ಇಬ್ಬರು ದಂಪತಿ ಏನಿದ್ರು, ದಂಪತಿ ಬೆಳಗ್ಗೆ ಜಗಳ ಪ್ರಾರಂಭ ಆಯ್ತು. ಅಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಮತ್ತು ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬೆಳಗ್ಗೆ ಜಗಳ ಆಯ್ತು. ಜಗಳ ಆದಂತ ಸಂದರ್ಭದಲ್ಲಿ ಸಾಕಷ್ಟು ವೈಲೇಷನ್ಸ್ ಆಗ್ತಾ ಇತ್ತು. ಅಕ್ಕಪಕ್ಕದ ಮನೆಯವರು ಯಾರು ಕೂಡ ಅದನ್ನಕ್ಕೆ ತಲೆ ಕೆಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಿರಂತರವಾಗಿ ಇವರು ಜಗಳ ನಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರೋಂತ ವಿಚಾರ. ಒಳಗಡೆ ಪತ್ನಿಯನ್ನ ನಾಯಿ ಕಟ್ಟಾಕುವಂತ ಹಗ್ಗ ಏನಿತ್ತು, ಹಗ್ಗದಲ್ಲಿ ಉಸಿರು ಕಟ್ಟಿಸಿ ಆಕೆ ಕುತ್ತಿಗೆಗೆ ಬಿಗಿದು ಆಕೆಯನ್ನ ಹತ್ಯೆಯನ್ನ ಮಾಡಿದಾನೆ. ಹತ್ಯೆ ಮಾಡಿದ ಬಳಿಕ ಮನೆಯ ಡೋರ್ ಏನಿತ್ತು, ಡೋರ್ ಅನ್ನ ಲಾಕ್ ಮಾಡ್ಕೊಂಡು ಆತನು ಕೂಡ ಅದನ್ನ ಹ್ಯಾಂಗನ ಮಾಡ್ಕೊಂಡಿರುವಂತದ್ದು. ಅದೇ ಹಗ್ಗದಲ್ಲಿ ಆತ ಹ್ಯಾಂಗನ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಇವರು ಉತ್ತರ ಪ್ರದೇಶ ಮೂಲದವರಾಗಿರೋ ಹಿನ್ನೆಲೆಯಲ್ಲಿ ಇಲ್ಲಿಯ ಸ್ನೇಹಿತರು ಅಥವಾ ಇಲ್ಲಿಯ ಕುಟುಂಬಸ್ಥರು ಯಾರು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಕೌಟುಂಬಿಕ ಕಲಹಕ್ಕೆ ನಿಜವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಸಿಕ್ಕಿಲ್ಲ. ಆದ್ರೆ ಬೆಳಗ್ಗೆ ಗಲಾಟೆ ಆಗಿದ್ದಂತೂ ನಿಜ. ಗಲಾಟೆ ಆದ ಬಳಿಕ ಈ ರೀತಿಯ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯರು ಮಾಹಿತಿನ ಕೊಡ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.